ಸ್ನೇಹಿತರೆ, ಕನ್ನಡ ವಿ.ಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲೇ ಬೆಳ್ಳಂಬೆಳಗ್ಗೆ ಸ್ಫೋಟ ನಡೆದು ಹೋಗಿದೆ. ಲಡಾಖ್ನಿಂದ ಬಂದಂಥ ಒಂದು ಟ್ರಕ್ನಿಂದ ಈ ಸ್ಫೋಟ ನಡೆದು ಹೋಗಿದೆ. ಈ ಟ್ರಕ್ ಗುಜ್ರಿ ಟ್ರಕ್ ಆಗಿದ್ದು, ಗುಜ್ರಿ ವಸ್ತುವನ್ನು ಇಳಿಸುವಾಗ ಈ ಸ್ಫೋಟ ಸಂಭವಿಸಿದೆ. ಇದರಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಸರ್ಕಾರ ಅಂದರೆ ಮೋದಿ ಸರ್ಕಾರ ಬಂದ ಮೇಲೆ ಈ ಥರ ಘಟನೆ ಆಗ್ತಾ ಇರುವುದು 3ನೇ ಬಾರಿ. ಈ ಘಟನೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಈಗಾಗಲೇ ಒಂದು ಮಾಹಿತಿ ಕೇಂದ್ರ ಗುಪ್ತಚರ ಇಲಾಖೆ ಅಂತೂ ನೀಡಾಗಿದೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಈ ಮಾಹಿತಿ ಸಿಕ್ಕಿದೆ. ಹಾಗೆ ಈ ಘಟನೆ ನಡೆದ ಬೆನ್ನಲ್ಲೇ ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಈ ಘಟನೆಯನ್ನು ಗಂಭೀರವನ್ನಾಗಿ ತೆಗೆದುಕೊಂಡು ಈ ಘಟನೆ ಹಿಂದೆ ಈಗಾಗಲೇ ಬಿದ್ದಿದ್ದಾರೆ. ಈ ಘಟನೆಯಲ್ಲಿ ಪಾಕಿಸ್ತಾನ್ ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಕುಮ್ಮಕ್ಕಿದೆ ಎನ್ನುವ ಒಂದು ಮಾಹಿತಿ ಗುಪ್ತಚರ ಕೈಗೆ ಈಗಾಗಲೇ ಸೇರೋಗಿದೆ. ಈ ಗುಪ್ತಚರ ಮುಖಂಡ ಆದಿಲ್ ರೆಹಮಾನಿ ಕೈವಾಡ ಇದರಲ್ಲಿ ಖಂಡಿತವಾಗಲೂ ಇದೆ ಅಂತ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಇವೆಲ್ಲವೂ ಯಾಕೆ ಆಗ್ತಾ ಇದೆ ಅಂತ ಅಂದಾಜು ಮಾಡೋದಾದರೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥ ಮುಸ್ಲಿಂ ಪ್ರತ್ಯೇಕವಾದಿಗಳು ಮತ್ತು ಕೆಲ ಮುಸ್ಲಿಂ ಸಂಘಟನೆಗಳು ಕಳೆದ ಸಂಸತ್ ಚುನಾವಣೆಯಲ್ಲಿ ಮತದಾನವನ್ನು ಬಹಿಷ್ಕರಿಸಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ವು. ಆದರೆ ಅಲ್ಲಿಯ ಜನ ಲೆಕ್ಕಿಸದೆ ಈ ಹಿಂದೆ ನಡೆಯದಂಥ ವೋಟಿಂಗ್ ಮಾಡಿ ತೋರಿಸಿದ್ರು. ಅಂದರೆ 59% ವೋಟಿಂಗ್ ಅಲ್ಲಿ ಆಯಿತು. ಈ ವೋಟಿಂಗ್ ನಡೆದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥ ಪ್ರತ್ಯೇಕ ಸಂಘಟನೆಗಳು ಮತ್ತು ಪಾಕಿಸ್ತಾನದಲ್ಲಿ ಕುಳಿತುಕೊಂಡಿರುವಂಥ ಈ ಪ್ರತ್ಯೇಕ ಸಂಘಟನೆಗಳ ಚೀಲಗಳಿಗೆ ತಲೆನೋವು ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಇದೇ ವರ್ಷ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಚುನಾವಣೆ ಆಗಬೇಕು. ಅಂದರೆ ಅಲ್ಲಿಯ ವಿಧಾನಸಭಾ ಚುನಾವಣೆ. ಇಲ್ಲಿ ಜನರನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕೆನ್ನುವ ಒಂದು ಆಸೆಯೊಂದಿಗೆ ಪಾಕಿಸ್ತಾನ ಮತ್ತು ಪ್ರತ್ಯೇಕ ಸಂಘಟನೆಗಳು ಈ ರೀತಿಯ ನೀಚ ಕೃತ್ಯಕ್ಕೆ ಇಳಿದೋಗಿದೆ. ಹಾಗೆ 2019 ಆಗಸ್ಟ್ 5ರಂದು ಕೇಂದ್ರ ಸರ್ಕಾರ 370 ಆರ್ಟಿಕಲ್ ತಂದ ಮೇಲಂತೂ ಕೆಲವೊಂದು ಭಯೋತ್ಪಾದಕ ಸಂಘಟನೆಗಳು ಇಲ್ಲಿ ಕೆಲಸಗಳನ್ನು ಮಾಡೋದು ಬಂದ್ ಮಾಡ್ತವೆ. ಹಾಗೆ 370 ಆರ್ಟಿಕಲ್ ಆದಮೇಲೆ ಆರ್ಮಿ ಒಂದು ಹೆವಿ ಎನ್ಕೌಂಟರ್ ಸ್ಟಾರ್ಟ್ ಮಾಡಿತ್ತು. 2019ರಿಂದ 2022ರವರೆಗೆ ಒಂದು ಹೆವಿ ಎನ್ಕೌಂಟರ್ನ ನಮ್ಮ ಆರ್ಮಿ ಸ್ಟಾರ್ಟ್ ಆಯಿತು. ಹಾಗೆ ಅನಂತನಾಗ್ ಜಿಲ್ಲೆ, ಬಾರಾಮುಲ್ಲಾ ಮತ್ತು ಶ್ರೀನಗರ ಇವೆಲ್ಲ ಕಡೆ ಆರ್ಮಿ ಎನ್ಕೌಂಟರ್ ಮಾಡ್ತು. ಈ ಎನ್ಕೌಂಟರ್ನಲ್ಲಿ ಲೋಕಲ್ ಭಯೋತ್ಪಾದಕರು ಸುಮಾರು ಜನ ಸತ್ತೋಗ್ಬಿಟ್ರಿ. ಈಗ ವಿಚಲಿತರಾದ ಸಂಘಟನೆ ಮತ್ತು ಪಾಕಿಸ್ತಾನ ಈಗ ಏನೂ ತಿಳಿಯದೆ ಗುಳ್ಳೆನರಿ ರೀತಿಯ ಆಟವನ್ನು ಸ್ಟಾರ್ಟ್ ಮಾಡಿವೆ. ಬೇರೆ ಬೇರೆ ಉಪಾಯವನ್ನು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡೋಕ್ಕೆ ಹೊರಟಿವೆ. ಹಾಗೆ ಪಾಕಿಸ್ತಾನದ 100 ಜನರನ್ನು ಭಾರತದ ಗಡಿ ಒಳಗೆ ನುಗ್ಗಿಸಿದೆ. ಇದಕ್ಕೆ ಕಾಶ್ಮೀರದಲ್ಲಿರುವಂಥ ಪಾಕ್ ಆಕ್ರಮಿತ ಕಾಶ್ಮೀರ ಉಗ್ರರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ವಿಚಿತ್ರ ಏನಂದರೆ, ಬಂದಿರುವ ನುಸುಳುಕೋರರ ಕೈಯಲ್ಲಿ ಇರೋದು M4 ಕಾರ್ಬನ್ ಅನ್ನೋ ಒಂದು ಗನ್ನು. ಇದು 2021ರಲ್ಲಿ ತಾಲಿಬಾನ್ ಹತ್ರ ಇತ್ತು, ಅಂದರೆ ಅಫ್ಘಾನಿಸ್ತಾನ ಬಳಿ ಇತ್ತು. ಆದರೆ ಈ ಗನ್ನು ನುಸುಳುಕೋರರ ಕೈಯಲ್ಲಿ ಹೇಗೆ ಸಿಗ್ತಾ ಇದೆ ಅನ್ನೋ ಒಂದು ಸಂಶಯ ಈಗಾಗಲೇ ಸ್ಟಾರ್ಟ್ ಆಗಿದೆ. ಹಾಗೆ ಸ್ಪೆಷಲ್ ಸರ್ವಿಸ್ ಗುಪ್ತಚರ ಇಲಾಖೆ, ಅಂದರೆ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗುಪ್ತಚರ ಇಲಾಖೆ ಸುಮಾರು 600 ಜನರನ್ನು ಭಾರತದಲ್ಲಿ ನುಸುಳಿಕೆ ಮಾಡಿರುವ ಶಂಕೆ ಈಗಾಗಲೇ ಭಾರತದ ಇಂಟೆಲಿಜೆಂಟ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆ ಆ 600 ಜನ ವಾಯಾ ಮಾರ್ಗದಿಂದ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸುವ ಶಂಕೆ ಈಗಾಗಲೇ ವ್ಯಕ್ತವಾಗಿದೆ. ಈ ರೀತಿ ಘಟನೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಮೊನ್ನೆ ಕೇಂದ್ರ ಸರ್ಕಾರ ಒಂದು ಕೋರ್ಡಿನೇಷನ್ ಸಭೆಯನ್ನು ಕರೆದಿತ್ತು. ಇದರಲ್ಲಿ BSF ಮತ್ತು ಜಮ್ಮು ಕಾಶ್ಮೀರದ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ಸಭೆಯ ಉದ್ದೇಶ ಏನು ಅಂದರೆ, ಜಮ್ಮು ಕಾಶ್ಮೀರದ ಜನ ಯಾರು, ಇದರಲ್ಲಿ ನುಸುಳುಕೋರರು ಯಾರು, ಇವರನ್ನು ಫೈಂಡ್ ಹೇಗೆ ಮಾಡೋದು ಅನ್ನೋ ಈ ಸಭೆಯ ಉದ್ದೇಶ ಆಗಿತ್ತು. ಈಗ ಅಲ್ಲಿರುವಂಥ ಲೋಕಲ್ ಭಯೋತ್ಪಾದಕರಿಗೆ ಮತ್ತು ಪಾಕಿಸ್ತಾನ್ ISIಗೆ ಒಂದು ಚಿಂತೆಯಾಗಿದೆ. ಮತದಾನ ಬಹಿಷ್ಕಾರ ಮಾಡಿದರೂ ಮೊನ್ನೆ ನಡೆದ ಸಂಸತ್ ಚುನಾವಣೆಯಲ್ಲಿ 59% ವೋಟ್ ಜನ ಹಾಕಿದ್ದಾರೆ.
ಹಾಗೆ ಬರುವ ಅಕ್ಟೋಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭಾ ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಜನರನ್ನು ನಾವು ಮೊದಲಿನ ಥರ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಪಾಕಿಸ್ತಾನಕ್ಕೆ ಮತ್ತು ಭಯೋತ್ಪಾದಕರಿಗೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂದರೆ, ಆರ್ಟಿಕಲ್ 370ಯನ್ನು 2019ರಲ್ಲಿ ಮೋದಿ ಸರ್ಕಾರ ಏನು ತೆಗೀತು, ಆದ ನಂತರದಲ್ಲಿ ಭಯೋತ್ಪಾದಕರಿಗೆ ಮತ್ತು ಪಾಕಿಸ್ತಾನಕ್ಕೆ ಒಂದು ಭಯ ಶುರುವಾಗಿದೆ. ಹೇಗಾದರೂ ಮಾಡಿ ಜಮ್ಮು ಮತ್ತು ಕಾಶ್ಮೀರವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕನ್ನೋ ಉದ್ದೇಶದಿಂದ ಅವರು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇತ್ತ ನರೇಂದ್ರ ಮೋದಿ ಸರ್ಕಾರ 70ರಿಂದ 75 ವರ್ಷ ಏನು ಅಲ್ಲಿರುವಂಥ ಪಂಡಿತರದು ಅಥವಾ ಅನ್ಯಾಯ ಆಗಿರುವಂಥ ಜನರ ಆಸೆ ಇತ್ತು 370 ಆರ್ಟಿಕಲ್ನ ತೆಗಿಬೇಕನ್ನೋದು, ಅದನ್ನು ಮೋದಿ ಸರ್ಕಾರ ತೆಗೆಯುವಲ್ಲಿ ಯಶಸ್ವಿ ಆಯಿತು. ಹಾಗೆ ಬೇರೆ ಬೇರೆ ವಾಯಾ ಮಾರ್ಗದಿಂದ ಆದಿಲ್ ರೆಹಮಾನಿ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನು ಈಗ ಒಂದು ಪಾಕಿಸ್ತಾನ ಮಾಡಿಸ್ತಾ ಇದೆ. ಮತ್ತು ಆರ್ಮಿಯ ಶಕ್ತಿ ಏನೆಂಬುದು ಪಾಕಿಸ್ತಾನಕ್ಕೂ ಗೊತ್ತು, ಅಲ್ಲಿರುವಂಥ ಭಯೋತ್ಪಾದಕರಿಗೂ ಗೊತ್ತು. ಹಾಗೆ ಮೋದಿ ಸರ್ಕಾರ ಏನೇನೋ ಸಪೋರ್ಟ್ ಮಾಡಬೇಕು ಅದು ಆರ್ಮಿಗೆ ಸಪೋರ್ಟ್ ಮಾಡ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಕೊನೆಯದಾಗಿ ಇನ್ನೊಂದು ಕಡೆ ಹೇಳುವುದಾದರೆ, ಇದರಲ್ಲಿ ಚೀನಾ ಮತ್ತು ಅಫ್ಘಾನಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ. ಭಾರತದ ಜಮ್ಮು ಕಾಶ್ಮೀರವನ್ನು ಮತ್ತೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸುವ ನಿಟ್ಟಿನಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಇದಕ್ಕೆಲ್ಲ ಎದೆ ಒಡ್ಡಿ ಬಂಡ ಧೈರ್ಯವಿರುವ ಮೋದಿ ಸರ್ಕಾರ ಕೇಂದ್ರದಲ್ಲಿದೆ. ಅಲ್ಲಿ ಕೆಲಸ ಮಾಡುವಂಥ ನಮ್ಮ ವೀರ ಯೋಧರಿಗೆ ಯಾವುದೇ ತೊಂದರೆ ಆಗದಿರಲಿ, ಎಲ್ಲರೂ ಸುರಕ್ಷಿತವಾಗಿರಲಿ ಅನ್ನೋದು ಈ ವಿಡಿಯೋ ಮತ್ತೊಂದು ಉದ್ದೇಶ. ಮತ್ತೊಂದು ವಿಡಿಯೋಲ್ಲಿ ಮುಂದೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್.